ಸ್ಕೂಲ್ ಹೋಗ್ತೀನಿ, ಅಲ್ಲಿ ಪ್ರಿನ್ಸಿಪಾಲ್ ಪಕ್ಕ ಒಂದು ಲೇಡಿ ಬಂದಿದ್ದಾರೆ, ಅಳ್ಸ ಕುತ್ಕೊಂಡಿದ್ದಾಳೆ. ಅವಳು ಏನಮ್ಮ ನಿನ್ ಪ್ರಾಬ್ಲಮ್ ಅಂದ್ರೆ, ಸರ್ ನಿಮ್ ಜೊತೆ ಪ್ರೈವೇಟ್ ಆಗಿ ಮಾತಾಡ್ಬೇಕು. ಹೋಗ್ತೀನಿ, ಸರ್ ನನ್ನ ಮಗ 7ನೇ ಕ್ಲಾಸ್ ಅವನ್ ದಿನ ಬ್ಲೂ ಫಿಲಮ್ ನೋಡ್ತಾನೆ ಅಂತ ಅಮ್ಮ. 7th ಸ್ಟ್ಯಾಂಡರ್ಡ್ ಮಗು ಅಡಿಕ್ಟೆಡ್ ಟು ಬ್ಲೂ ಫಿಲಮ್. ಒಂದ್ ಸಾಫ್ಟ್ವೇರ್ ಹಾಕೊಟ್ಟ ಎಮ್ಮಗೆ, ಎಷ್ಟೊತ್ತು ನೋಡ್ತಾನೆ, ನೀನ್ ಹೇಳಕ್ ಹೋಗ್ಬೇಡ, ಹಾಕೋ ರೀಡಿಂಗ್ ಸಿಗುತ್ತೆ ಅಂತ ಸಾಫ್ಟ್ವೇರ್ ಹಾಕೊಟ್ವಿ. 2 ದಿನ ಬಿಟ್ಟು ನೋಡಿದ್ರೆ ಒಂದು ದಿನಕ್ಕೆ 4 ಗಂಟೆ ಬ್ಲೂ ಫಿಲಮ್ ನೋಡ್ತಾನೆ. ಇರೋ 24 hours ಅಲ್ಲಿ 7th ಸ್ಟ್ಯಾಂಡರ್ಡ್ ಬಾಯ್. ಆ 7ನೇ ಕ್ಲಾಸ್ ಹುಡುಗ ಈ ಪರಿಸ್ಥಿತಿ ಮುಟ್ಟಿದಾಗ ನಿಮ್ಮನ್ನ ನಾವು ನಂಬುವುದು ಹೆಂಗಣ ನಂಬಲಿಲ್ಲ. ತಪ್ಪಲ್ಲ ಅದು, ಬಟ್ ಅದರಿಂದ ಹೊರಗೆ ಬರಬೇಕು. ಅದು ಲೈಫ್ ಅಲ್ಲ, ಅದು ನಿಮ್ಮನ್ನ ನಮ್ಮನ್ನ ಹಾಳು ಮಾಡಲು ಜಗತ್ತಿನಲ್ಲಿ ಆಗ್ತಿರುವಂತ ಕೆಟ್ಟ ಪಿತೂರಿಯರು. ಇಂಡಿಯಾದಲ್ಲಿ ಡಾಟಾ ಕಡಿಮೆ ರೇಟಲ್ಲಿ ಇದೆ. ಡಾಟಾದ ಜೊತೆಗೆ ಅಶ್ಲೀಲ ಫಿಲಂಗಳು ಉಚಿತವಾಗಿ ಸಿಗ್ತಾ ಇದಾವೆ. ಸೋಷಿಯಲ್ ಮೀಡಿಯಾ ಉಚಿತವಾಗಿ ಸಿಗ್ತಾ ಇದೆ. ಎಷ್ಟೊತ್ತು ಬೇಕಾದಷ್ಟು ಕಳಿತೀವಿ, ಯಾವ ಲಿಮಿಟೇಷನ್ ಇಲ್ಲ. ನಮ್ಮ ಹುಡುಗರಿಗೆ ಹಾಳಾಗೋದಕ್ಕೆ ಬೇರೆ ಏನೇನು ಬೇಕಾಗಿಲ್ಲ. ಜಸ್ಟ್ ಸೋಷಿಯಲ್ ಮೀಡಿಯಾ, ಫ್ರೀ ಇಂಟರ್ನೆಟ್ ಇಷ್ಟೇ ಸಾಕು. ಜಸ್ಟ್ ಮಾಡಿ. ಒಂದ್ ಕಾಲದಲ್ಲಿ ಚೀನಾ ದೇಶ ಎಷ್ಟು ಸ್ಟ್ರಾಂಗ್ ಇತ್ತು ಅಂದ್ರೆ, ಚೀನಾನ ಟಚ್ ಮಾಡಕ್ ಆಗ್ತಾ ಇಲ್ಲ ಬ್ರಿಟಿಷ್ ಕೈಲಿ. ಬ್ರಿಟಿಷರು ಹೋದ್ರೆ ಮಾಡ್ಕೊಂಡು ಓಡಿಸ್ತಾ ಇದಾರೆ. ಅವಾಗ ಬ್ರಿಟಿಷ್ ಯೋಚನೆ ಬಂತು, ಚೀನಾನ ಯುದ್ಧ ಮಾಡ್ಕೊಳ್ಸಕ್ ಆಗದೇ ಇಲ್ಲ ಅಂತ. ಮತ್ತೇನ್ ಮಾಡೋಣ, ಹಡಗ್ನಲ್ಲಿ ಒಂದಿಷ್ಟು ಅಫೀಮ್ ತಗೊಂಡೋದ್ರು, ಡ್ರಗ್ಸ್. ಆ ಬೀಚಲ್ಲಿ ಬಿಸಾಡ್ ಬಂದ್ಬಿಟ್ರು. ಬಿಸಾಡ್ ಬರ್ತಾ ಇದ್ದಂಗೆ ಚೀನಾದ ಯುವಕರು ಅದನ್ನ ತಗೊಂಡು ಅಫೀಮ್ ಕನ್ಸ್ಯೂಮ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಮತ್ತೊಂದಿನ ಬಿಸಾಡ್ ಬಂದ್ರು. ಆಮೇಲೆ ಆದ್ರೆ ಚೀನಾದ ಯುವಕರೇ ಹಡಗಳಿಗೆ ಬಾ 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 ಅಂತ ಕರೆದು ಡ್ರಗ್ ಇಸ್ಕೊಂಡ್ರು. ಈಗ ಇಸ್ಕೊಳ್ತಾ ಚೀನಾದ ಬಹುಭಾಗ ಡ್ರಗ್ ಅಡಿಕ್ಟ್ ಆಗೋಯ್ತು. ಅವಾಗ ಬ್ರಿಟಿಷ್ ಈಸಿಯಾಗಿ ಹೋಗಿ ಚೀನಾ ವಶಪಡಿಸ್ಕೊತಾರೆ. ದಿಸ್ ಇಸ್ ಕಾಲ್ಡ್ ಅಫೀಮ್ ವಾರ್ ಅಂತ ಕರಿತೀವಿ ನಾವು. ಹಿಸ್ಟ್ರಿ ಇದು 200 ವರ್ಷ ಹಿಂದಿನ ಕತೆ. ಇವತ್ತು ಇಂಡಿಯಾದಲ್ಲಿ ಆಗ್ತಾ ಇರೋದಷ್ಟೇ. ಸೋಷಿಯಲ್ ಮೀಡಿಯಾ ವಾರ್, ಫಾರ್ಮ್ ಮೂವೀಸ್ ವಾರ್, ಈ ಎಲ್ಲ ಮೂಲಕ ಇಂಡಿಯನ್ ಯುವಕರು ಶಕ್ತಿ ಕಳ್ಕೊಂಡಿದ್ದೀರಿ. ನಿಮಗೆ ಗೊತ್ತಿಲ್ಲ, ಯು ಬಿಕಮ್ ವೆರಿ ಮಚ್ ವೀಕ್. ಹುಡುಗ ಎಲ್ಲರೂ ನೀವು ಒಂದು ಗುಟ್ಕಾ ತಿಂದ್ರೆ ಪ್ರಾಬ್ಲಮ್ ಇಲ್ಲ, ನಿಮ್ಮಲ್ಲಿರೋ ಪವರ್ ನ ಕಡಿಮೆ ಮಾಡ್ಕೊಂಡ್ರಿ ಅಂದ್ರೆ ಗುಟ್ಕಾಕ್ಕಿಂತ 10 ಪಟ್ಟು ವೀಕ್ ಆಗ್ತಾ ಇರ್ತೀರ. ದಟ್ ರೀಸನ್ ಅದನ್ನೆಲ್ಲದೂ ಫೋಕಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಲೆಟ್ಸ್ ಕಮ್ ಪ್ಲೇ ವಿತ್ ಮೈಂಡ್. ಗೂಗ್ಲೀಸ್ ಕ್ರಿಕೆಟರ್ ಗೂಗ್ಲಿ ಅಂತ ಬಾಲ್ ಹಾಕ್ತಾರೆ, ನೀಟಾಗಿ ಬೋಲ್ಡ್. ನೀವು ನಾವು ಅಷ್ಟೇ ಏನೋ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀವಿ, ರಾತ್ರಿ ಅಲಾರಾಮ್ ಇಡ್ತೀವಿ, ಬೆಳಿಗ್ಗೆ ಅಲಾರಾಮ್ ಹೊಡಿತಿದ್ದಂಗೆ ರಿವರ್ಸ್ ಅಲಾರಾಮ್ ಹೊಡಿತೀವಿ. ಅಲ್ಲೇ ಬೋಲ್ಡ್ ಆದ್ರಿ ಅಂತ ಅರ್ಥ. ಫಸ್ಟ್ ಬೋಲ್ಡ್ ಅಲ್ಲೇ. ಸೊ ಏನ್ ಕಮಿಟ್ ಆಗ್ತಿರೋ ಆ ಕಮಿಟ್ ಆಗಿದ್ದೀರ ಫುಲ್ಫಿಲ್ ಮಾಡೋವರೆಗೂ ಬೋಲ್ಡ್ ಆಗಬಾರ್ದು. 365 - 1 ಈಕ್ವಲ್ಸ್ ಎಷ್ಟು? 364 ಅಂತ ಅನ್ಸುತ್ತೆ ನಿಮಗೆ. ಬಟ್ ಈ ಜಗತ್ತಿನಲ್ಲಿ